ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಗ್ನಿತತ್ವದ ರಾಶಿಯ ಜ್ಞಾನದ ಬೆಳಕು ಅತ್ಯಂತ ಉತ್ಸಾಹಿ ಮತ್ತು ಸತ್ಯವ್ರತಿಗಳಾದ ಧನುರಾಶಿಯ ಬಂಧುಗಳೇ, ಧನುರಾಶಿ ಅಂದ್ರೇ ಅದು ಗುರಿ, ಜ್ಞಾನ ಮತ್ತು ಧರ್ಮದ ಸಂಕೇತ. ನಿಮ್ಮ ರಾಶ್ಯಾಧಿಪತಿ ದೇವಗುರು ಬೃಹಸ್ಪತಿ ಅಂದರೆ ಗುರು. ನೀವು ಯಾವಾಗಲೂ ಹೊಸದನ್ನು ಕಲಿಯೋದಕ್ಕೆ ಬಯಸ್ತಾ ಇರ್ತೀರಾ ಮತ್ತು ಸ್ವಾತಂತ್ರ್ಯ ಪ್ರಿಯರಾಗಿರ್ತೀರಾ. ನಿಮ್ಮ ಮುಚ್ಚುಮರಿಯಿಲ್ಲದ ಸ್ವಭಾವ ಮತ್ತು ಮುಖದಲ್ಲಿ ಸದಾ ಇರುವ ನಗು ಅನೇಕರನ್ನ ನಿಮ್ಮತ್ತ ಆಕರ್ಷಣೆ ಮಾಡುತ್ತೆ. ಆದರೆ ಈ ಮಾರ್ಚ್ 1, 2, 3ರಂದು ನಿಮ್ಮ ಈ ಜ್ಞಾನದ ಹಾದಿಯಲ್ಲಿ ಒಬ್ಬ ವಿಶೇಷ ಸ್ತ್ರೀ ಪ್ರವೇಶ ಮಾಡ್ತಾ ಇದ್ದಾಳೆ. ಆಕೆ ನಿಮ್ಮ ವಿದ್ವತ್ತನಲ್ಲ, ನಿಮ್ಮ ನಿಷ್ಕಲ್ಮಶ ವ್ಯಕ್ತಿತ್ವವನ್ನು ಕಂಡು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರ್ತಾಳೆ. ಆ ರಹಸ್ಯ ಸ್ತ್ರೀ ಯಾರು, ಆಕೆಯ ಉದ್ದೇಶ ಏನು, ಬನ್ನಿ ವಿವರವಾಗಿ ತಿಳಿಯೋಣ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಧನುರಾಶಿಯವರನ್ನು ಸ್ತ್ರೀಯರು ಇಷ್ಟಪಡೋದಕ್ಕೆ ಪ್ರಮುಖ ಕಾರಣಗಳು. ಧನುರಾಶಿಯ ಪುರುಷರಲ್ಲಿ ಸ್ತ್ರೀಯರನ್ನು ಸೆಳೆಯುವ ಕೆಲವು ವಿಶಿಷ್ಟವಾದ ಗುಣಗಳಿವೆ. ಅವರ ಆಶಾವಾದಿ ಸ್ವಭಾವ, ಆಪ್ಟಿಮಿಸಮ್. ಎಂಥ ಕಷ್ಟದಲ್ಲೂ ಕೂಡ ನೀವು ನಗ್ನಗ್ತಾ ಇರ್ತೀರಾ. ಒಬ್ಬ ಹೆಣ್ಮಗಳಿಗೆ ಬೇಕಾದ ದೊಡ್ಡ ಆಸರೆ ಅಂದರೆ ಧೈರ್ಯ ನೀಡುವ ಸಂಗಾತಿ, ಅದು ನಿಮ್ಮಲ್ಲಿ ಇದೆ. ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳು. ನೀವು ಸರಿಯಾದ ಮತ್ತು ತಪ್ಪುಗಳ ಬಗ್ಗೆ ಸ್ಪಷ್ಟ ಜ್ಞಾನವನ್ನು ಹೊಂದಿರುವವರು. ನಿಮ್ಮ ಈ ನ್ಯಾಯ ಪ್ರೀತಿನೇ ಸ್ತ್ರೀಯರಲ್ಲಿ ನಿಮ್ಮ ಮೇಲೆ ಗೌರವ ಮೂಡಿಸುತ್ತೆ. ಲವಲವಿಕೆ. ನೀವು ಇರುವ ಕಡೆ ಶಕ್ತಿ ತುಂಬಿರುತ್ತೆ. ನಿಮ್ಮ ಈ ಪಾಸಿಟಿವ್ನೆಸ್ ಎನರ್ಜಿನೇ ಒಬ್ಬ ಸ್ತ್ರೀಯನ್ನು ನಿಮ್ಮತ್ತೆ ಪ್ರಾಣ ಬಿಡುವಂತೆ ಮಾಡುತ್ತೆ. ಮಾರ್ಚ್ 1, 2, 3ರಂದು ಭಾವನೆಗಳ ಹೊಸ ಪಯಣ. 1ರಂದು ಆಕಸ್ಮಿಕ ಸುಳಿವು. ಈ ದಿನ ನಿಮ್ಮ ಯಾವುದೋ ಒಂದು ಪ್ರಯಾಣದ ಸಮಯದಲ್ಲಿ ಅಥವಾ ಆಧ್ಯಾತ್ಮಿಕ ಕಾರ್ಯಕ್ರಮವೊಂದರಲ್ಲಿ ಒಬ್ಬ ಸ್ತ್ರೀ ಪರಿಚಯ ಆಗಿರ್ಬೋದು, ಅಥವಾ ಈಗಾಗಲೇ ಪರಿಚಯ ಇರುವ ಒಬ್ಬ ಸ್ತ್ರೀ ನಿಮ್ಮ ಬಗ್ಗೆ ಅತೀವ ಕಾಳಜಿ ವಹಿಸೋದನ್ನು ನೀವು ಗಮನಿಸಿರ್ಬೋದು. ಆಕೆ ನಿಮ್ಮ ಆಲೋಚನೆಗಳಿಗೆ ಮತ್ತು ನಿಮ್ಮ ಗುರಿಗಳಿಗೆ ಬೆಂಬಲವಾಗಿ ನಿಲ್ಲುವ ಸೂಚನೆ ಇಂದು ಸಿಗಲಿದೆ. 2ರಂದು ಅಂತರಂಗದ ಮಿಲನ. ಮಾರ್ಚ್ 2ರಂದು ಧನುರಾಶಿಯವರಿಗೆ ಒಂದು ವಿಶೇಷ ಅಚ್ಚರಿ ಅನ್ನೋದು ಕಾಣ್ತಾ ಇದೆ. ಆ ರಹಸ್ಯ ಸ್ತ್ರೀ ತನ್ನ ಮನಸ್ಸಿನ ರಹಸ್ಯವನ್ನು ಯಾವುದೋ ಒಂದು ಮಾತಿನ ಮೂಲಕ ನಿಮಗೆ ತಲುಪಿಸ್ತಾಳೆ. ಬಹುಶಃ ನೀವು ನೀಡಿದ ಸಣ್ಣ ಸಲಹೆ ಆಕೆಯ ಬದುಕನ್ನೇ ಬದಲಾಯಿಸಿದೆ. ಅದಕ್ಕಾಗಿ ಆಕೆ ನಿಮ್ಮನ್ನು ದೈವದಂತೆ ಕಾಣ್ತಾ ಇದ್ದಾಳೆ. ಜಗತ್ತಿಗೆ ನೀನು ಒಬ್ಬ ದಾರಿ ತೋರಿಸುವವನು, ಆದರೆ ನನಗೆ ನೀನೇ ನನ್ನ ಜಗತ್ತು ಅಂತ ಆ ಥರ ಭಾವ ಆಕೆಯ ಕಣ್ಣಿನಲ್ಲಿ ಇರುತ್ತೆ. ಇನ್ನು 3ನೇ ತಾರೀಕಂದು ಈ ರಹಸ್ಯ ಸ್ತ್ರೀ ತನ್ನ ಪ್ರೀತಿಯನ್ನು ಮುಕ್ತವಾಗಿ ಹೇಳ್ಕೊಳ್ಬೋದು. ಎಳ್ಳು ಬೆಲ್ಲದ ಸವಿಯಂತೆ ನಿಮ್ಮ ಸಂಬಂಧದಲ್ಲೂ ಮಾಧುರ್ಯ ಬರಲಿದೆ. ಧನುರಾಶಿಯವರಾದ ನೀವು ಸಾಮಾನ್ಯವಾಗಿ ಪ್ರೀತಿಯ ವಿಷಯದಲ್ಲಿ ಸ್ವಲ್ಪ ನಿಧಾನಿಗಳು, ಆದರೆ ಆಕೆಯ ಪ್ರಾಮಾಣಿಕತೆ ನಿಮ್ಮನ್ನು ಕರಗಿಸುತ್ತೆ. ಆ ರಹಸ್ಯ ಸ್ತ್ರೀಯ ಗುರುತು ಮತ್ತು ಲಕ್ಷಣಗಳೇನು? ಧನುರಾಶಿಯವರೇ, ಈ ಸ್ತ್ರೀಯನ್ನು ಅರಿಯಲು ಈ ಲಕ್ಷಣಗಳನ್ನು ನೀವು ಗಮನಿಸಿ. ಹಿನ್ನೆಲೆ ಬಗ್ಗೆ ಹೇಳೋದಾದರೆ, ಈಕೆ ಬಹುಶಃ ನಿಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿರ್ಬೋದು, ಅಥವಾ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ತತ್ವಗಳನ್ನು ಗುರುತಿಸುವ, ಗೌರವಿಸುವ ಸ್ತ್ರೀ ಆಗಿರಬಹುದು. ಈಕೆ ರೂಪ ಹೇಳೋದಾದರೆ, ಈಕೆ ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಬಹಳ ಸುಂದರವಾಗಿ ಕಾಣ್ತಾಳೆ. ಈಕೆಯ ಮಾತುಗಳಲ್ಲಿ ಸೌಜನ್ಯ ಮತ್ತು ಸಂಸ್ಕಾರ ಎದ್ದು ಕಾಣುತ್ತೆ. ವೈಶಿಷ್ಟ್ಯದ ಬಗ್ಗೆ ಹೇಳೋದಾದರೆ, ಆಕೆ ನಿಮ್ಮ ಸ್ಥಾನಮಾನಕ್ಕಿಂತ ನಿಮ್ಮ ವ್ಯಕ್ತಿತ್ವ ಮುಖ್ಯ. ನೀವು ಏನೂ ಇಲ್ದಿದ್ರೂ ಕೂಡ ನಿಮ್ಮನ್ನು ಗೌರವಿಸುವ ಏಕೈಕ ವ್ಯಕ್ತಿ ಆಕೆ ಆಗಿರ್ತಾಳೆ. ಇನ್ನು ಧನುರಾಶಿಯವರಿಗೆ ಎದುರಾಗುವ ಸವಾಲುಗಳೇನೇನು? ಗುರು ಅಧಿಪತಿ ಆಗಿರೋದ್ರಿಂದ ನೀವು ಅತಿಯಾದ ಸತ್ಯವಂತರು ಮತ್ತು ನೇರ ನುಡಿಯುವವರು ಆಗಿರ್ತೀರ. ನೇರ ನುಡಿ ಬೇಡ. ಪ್ರೀತಿಯ ವಿಷಯದಲ್ಲಿ ಅತಿಯಾದ ಸತ್ಯ ಅಥವಾ ಅತಿಯಾದ ಕಠಿಣ ಮಾತುಗಳು ಆಕೆಯ ಮನಸ್ಸನ್ನು ನೋಯಿಸ್ಬೋದು. ಸ್ವಲ್ಪ ಮೃದುವಾಗಿ ವರ್ತಿಸಿ. ಇನ್ನು ಸ್ವಾತಂತ್ರ್ಯದ ಆಸೆ. ನಿಮ್ಮ ಸ್ವಾತಂತ್ರ್ಯವನ್ನು ಆಕೆ ಕಸಿದುಕೊಳ್ತಾಳೆ ಅಂತ ನೀವು ಭಾವಿಸೋದಕ್ಕೆ ಹೋಗಬೇಡಿ. ಆಕೆಯ ಪ್ರೀತಿಯನ್ನು ಒಂದು ಬಾಂಧವ್ಯವಾಗಿ ನೋಡಿ, ಬಂಧನವಾಗಿ ಅಲ್ಲ. ಅಕಸ್ಮಾತ್ ನೀವು ಈಗಾಗಲೇ ಮದುವೆ ಆಗಿದ್ರೆ ಅಥವಾ ನೀವು ಸಂಬಂಧದಲ್ಲಿ ಇದ್ದಿದ್ರೆ, ಈ ಹೊಸ ಆಕರ್ಷಣೆಯು ನಿಮ್ಮ ಜೀವನದಲ್ಲಿ ಬಿರುಗಾಳಿಯನ್ನು ಎಬ್ಬಿಸ್ಬೋದು. ಧನುರಾಶಿಯವರು ತಮ್ಮ ಧರ್ಮವನ್ನು ಮರೆಯೋದಕ್ಕೆ ಹೋಗಬಾರ್ದು. ಆವೇಶಕ್ಕೆ ಒಳಗಾಗಿ ನಿಮ್ಮ ಕುಲದ ಹೆಸರನ್ನು ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇದಕ್ಕೆಲ್ಲ ಪರಿಹಾರ ಏನು? ಈ 3 ದಿನಗಳ ಭಾವನಾತ್ಮಕ ಒತ್ತಡದಿಂದ ಹೊರಬರೋದಕ್ಕೆ ಮತ್ತು ಶುಭ ಫಲ ಪಡೆಯೋದಕ್ಕೆ ಈ ಕೆಳಗಿನ ಕೆಲಸಗಳನ್ನು ಮಾಡಿ. ದಕ್ಷಿಣಾಮೂರ್ತಿ ಅಥವಾ ಗುರು ಆರಾಧನೆ ಮಾಡಿ. ಧನುರಾಶಿಯ ಅಧಿಪತಿ ಗುರು. ಗುರುವಾರ ಅಥವಾ ಈ ದಿನಗಳಲ್ಲಿ ದೇವಸ್ಥಾನಕ್ಕೆ ಅಥವಾ ಈ ದಿನಗಳಲ್ಲಿ ನಿಮ್ಮ
ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುತ್ತೆ. ದೇವಸ್ಥಾನಕ್ಕೆ ಭೇಟಿ ನೀಡಿ ಹಳದಿ ಬಣ್ಣದ ವಸ್ತುಗಳ ದಾನ ಮಾಡಿ, ಹಳದಿ ಬಣ್ಣದ ಹಣ್ಣುಗಳು ಅಥವಾ ಬಟ್ಟೆಯನ್ನು ದಾನ ಮಾಡಿ. ಇದರಿಂದ ನಿಮ್ಮ ಜೀವನದಲ್ಲಿ ಬರುವ ಅಡೆತಡೆಗಳು ನಿವಾರಣೆಯಾಗುತ್ತೆ. ಸೂರ್ಯನಿಗೆ ನಮಸ್ಕಾರ. ಇನ್ನು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ. ಇದು ನಿಮ್ಮ ವಿವೇಚನಾ ಶಕ್ತಿಯನ್ನು ಹೆಚ್ಚಿಸಿ ದಾರಿ ತಪ್ಪದಂತೆ ಕಾಪಾಡುತ್ತೆ. ಇನ್ನು ಕೊನೆಯದಾಗಿ ಹೇಳೋದಾದರೆ ಧರ್ಮ ಮತ್ತು ಪ್ರೇಮದ ಹಾದಿ. ಧನುರಾಶಿಯವರೇ, ಪ್ರೀತಿ ಅನ್ನೋದು ಜೀವನದ ಅತಿ ದೊಡ್ಡ ಪಾಠ. ಒಬ್ಬ ಸ್ತ್ರೀ ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾಳೆ ಅಂತಂದರೆ ಅದು ನಿಮ್ಮ ಜ್ಞಾನ ಮತ್ತು ಗುಣಕ್ಕೆ ಸಿಕ್ಕ ಜಯ ಆಗಿರುತ್ತೆ. ಆ ಪ್ರೀತಿಯನ್ನು ಗೌರವಿಸಿ ಮತ್ತು ನಿಮ್ಮ ಬದುಕನ್ನು ಆನಂದಮಯವಾಗಿಸಿಕೊಳ್ಳಿ. ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಈ ಪ್ರೀತಿ ಪ್ರೇಮ ಎಲ್ಲ ಕೂಡ ಮದುವೆ ಆಗಲಿದ್ದವ್ರಿಗೆ, ಮದುವೆ ಆದವರಿಗೆ ಇದು ಅನ್ವಯ ಆಗೋದಿಲ್ಲ. ನಿಮ್ಮ ಜೀವನವನ್ನು ನೀವು ಹಾಳು ಮಾಡಿಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಧರ್ಮದ ಹಾದಿಯ ಜೊತೆಗೆ ಸ್ವಲ್ಪ ಪ್ರೇಮವನ್ನು ಬೆರೆಸಿ. ಜೀವನವು ಸ್ವರ್ಗದಂತೆ ಸುಂದರವಾಗಿರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.